ಯಾಕಮ್ಮ ತಳ್ಳಾಡ್ತೀರಾ? ಕ್ಯೂನಲ್ಲಿ ಬನ್ನಿ. எல்லாரும் தாராளமாக வந்து இது பண்ணுங்க. லைஃபையும் உங்களுக்கு கோஆப்ரேட் பண்ணுங்க. இன்னும் இல்லாமல் இதாச்சுன்னா உங்களுக்கு தான் தோணுது. ஆகும் ಭೂಮಿ ತೂಕ ನೀವು ಮಾರಾಯ, ಎಲ್ಲರಿಗೂ ಇಲ್ಲಿ ಒಂದೇ ನ್ಯಾಯ ಎಂಬುದೊಂದೇ ನಿಮ್ಮ ಬಾಳತೆಯ. ರಾಷ್ಟ್ರಾನ ಕಟ್ಟಿದಂತ ಜಾಣ ಮಹಾಜಾಣ ಸುತ್ತುವಂದಂತ ಹಕ್ಕಿ ಪರ್ವತವೇ. ಕೇಕ್ ಕಟ್ ಮಾಡಲಾ? ಹ್ಯಾಪಿ ಬರ್ತ್ಡೇ ಅಂಬೇಡ್ಕರ್. ಮಾಡಿ बोलो डॉक्टर बाबा साहेब अंबेडकर जिंदाबाद, बोलो डॉक्टर बाबा साहेब अंबेडकर जिंदाबाद, दलित टाइगर संघटने जिंदाबाद, दलित टाइगर संघटने जिंदाबाद, शांतिनगर अंबेडकर हरिशना जिंदाबाद, शांतिनगर अंबेडकर हरिशना जिंदाबाद. जय भीम, जय भीम, बोलो डॉक्टर बाबा साहेब अंबेडकर जिंदाबाद, दलित टाइगर संघटने जिंदाबाद, दलित टाइगर संघटने जिंदाबाद, जनप्रिय शासकರು ಹರೀಶಣ್ಣ जिंदाबाद, शांतिनगर क्षेत्र अंबेडकर हरीशना जिंदाबाद. जय भीम, जय भीम, जय भीम, जय 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 भीम. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಬರೆದು ಈ ದೇಶದಲ್ಲಿ ಹುಟ್ಟುವಂತ ಪ್ರತಿಯೊಬ್ಬರು ಸಮಾನತೆಯಿಂದ ಬದುಕಬೇಕಂತ ಹೇಳಿ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ಭಾರತ ದೇಶ ನಡೀತಾ ಇದೆ. ನಾವು ಇವತ್ತು ಎಷ್ಟೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೋಟಿ ಕೋಟಿ ನಮನ ಹೇಳಲು ಸಾಲೋದಿಲ್ಲ. ಯಾಕಂದ್ರೆ ಇಡೀ ದಲಿತ ಟೈಗರ್ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನಾವು ಒಪ್ಕೊಂಡು ಇವತ್ತು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೆ. ತಮ್ಗೆಲ್ರಿಗೂ ಗೊತ್ತಿದೆ, ದಲಿತ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ನಾನು ಅದನ್ನು ಮುಂದೆ ನಿಂತು ನಡೆಸ್ಕೊಂಡು ಬರ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಟೈಗರ್ ಸಂಘಟನೆಗೆ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕವಾದ ನಮನವನ್ನು ಸಲ್ಲಿಸಲು ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ನಿಮ್ಮ ಎಲ್ಲ ಮೆಚ್ಚಿನ ನಾಯಕರಾಗಿರುವಂತವರು ಜನಪ್ರಿಯ ಶಾಸಕರು ಹರೀಶಣ್ಣ ಅವರು ಬರಬೇಕಾಗಿತ್ತು. ಅವರು ವಿಧಾನಸೌಧದಲ್ಲಿ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ. ಆ ಮೀಟಿಂಗ್ ಇದ್ರೂ ಅದು ನಮಗೋಸ್ಕರನೇ ಇರುತ್ತೆ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಇವತ್ತು ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಕಡೆ ತಗೊಂಡು ಬಂದಿದ್ದಾರೆ. ಇವತ್ತು ಹರೀಶಣ್ಣ ಅವರು ಈ ಕ್ಷೇತ್ರಕ್ಕೆ MLA ಆಗಿರೋದು ಈ ಕ್ಷೇತ್ರದ ಪುಣ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನಮ್ಮ ಜನಪ್ರಿಯ ಶಾಸಕರು ಮೈಗೂಡಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಂತ ಸಂವಿಧಾನವನ್ನು ಎತ್ತಿ ಹಿಡಿದು ಇವತ್ತು ಈ ಕ್ಷೇತ್ರದಲ್ಲಿ
ಪ್ರತಿಯೊಬ್ಬರು ಸಮಾನತೆಯನ್ನ ಬದುಕಬೇಕಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರು ಎಲ್ರಿಗೋಸ್ಕರನೂ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವರ ಜೊತೆಯಲ್ಲಿ ನಾವಿದ್ದೀವಿ. ಇವತ್ತು ನಾವು ಹೇಳ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಪ್ರತಿಯೊಬ್ಬರು ಈ ದೇಶದಲ್ಲಿ ಹುಟ್ಟುವಂತವರು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದ್ರೆ ಅವರು ಬುದ್ಧಿವಂತರಾಗ್ತಾರೆ. ಬುದ್ಧಿವಂತ ಆದ್ರೆ ಅವರು ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಇದ್ದೇ ಇರುತ್ತೆ ಅಂತ ಹೇಳಿ, ಅದೇ ತರಾನೇ ನಮ್ಮ ಜನಪ್ರಿಯ ಶಾಸಕರಾಗಿರುವಂತ ಹರೀಶ್ ಅಣ್ಣ ಅವರು ಪ್ರತಿ ಮನೆಯಲ್ಲೂ ವಿದ್ಯಾವಂತರಾಗಬೇಕಂತ ಹೇಳಿ ಇಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಲ್ಲಿ ಕಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಣ್ಮುಂದೆ ಗರ್ಲ್ಸ್ ಹೈಸ್ಕೂಲ್, ತಾವುಗಳೆಲ್ಲ ಇರೋರು ಯಾರಾದ್ರು ಓದಿರ್ಬೋದು ಸ್ಕೂಲಲ್ಲಿ. ಆ ಸ್ಕೂಲ್ ಈಗ ನೋಡಿ ಪ್ರೈವೇಟ್ ಕಾಲೇಜ್ಗಿಂತ ದೊಡ್ಡದಾಗ ಆಗ್ತಾ ಇದೆ. ಯಾರಿಂದ? ನಮ್ಮ ಶಾಸಕರಿಂದ. ಅದರಿಂದ ನಾವ್ ಏನ್ ಹೇಳ್ತಾ ಇದ್ದೀವಿ, ಆ ತರ ಪ್ರತಿಯೊಂದು ಕೆಲಸಗಳು ಇಲ್ಲಿ ನೋಡಿ ಎಷ್ಟು ಎತ್ತರಕ್ಕೆ ಕಟ್ಟಡವನ್ನು ಕಟ್ಟಿದ್ದಾರೆ, ಅದು ಕಾಮಗಾರಿ ನಡೀತಾ ಇದೆ. ಪ್ರತಿಯೊಂದು ಸರ್ಕಾರಿ ಕೆಲಸಗಳು ಇಲ್ಲೇ ಆಗ್ಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಬ್ರು ಜನವಿರೋಧಿ ಕೆಲಸಗಳನ್ನ ಮಾಡಿಕೊಂಡು ಜಾತಿ ಮಧ್ಯೆ ಧರ್ಮದ ಮಧ್ಯೆ ತಂದಿಟ್ಟು ಅವರ ಒಂದು ಸ್ವಯಂ ಇದಕ್ಕೋಸ್ಕರ ಅವರು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೇವೆ, ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ 135 ವರ್ಷ ಆಯ್ತು. ಆದ್ರೆ ಇನ್ನು ಮುಂದೆ ನಿಮ್ ಕೆಲಸಗಳೆಲ್ಲ ನಡೆಯಲ್ಲ. ಯಾಕಂದ್ರೆ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಇರುವಂತ ಪ್ರತಿಯೊಂದು ಹೆಣ್ಣು ಮಕ್ಕಳು ಇವತ್ತು ಸ್ವಾತಂತ್ರ್ಯವಾಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ. ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದಿರಿ ಇವತ್ತು ಅದ್ದೂರಿಯಾಗಿ, ಅದ್ರ ಬಗ್ಗೆ ಮಾತಾಡಿ. ಹಾ, ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ಪ್ರಜೆಗಳಿಗೂ ಹಾಗೂ ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಪ್ರಜೆಗಳಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು. ಇವತ್ತು ದಲಿತ್ ಟೈಗರ್ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಇವತ್ತು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ. ದಲಿತ್ ಟೈಗರ್ ಸಂಘಟನೆ ಪ್ರತಿ ವರ್ಷವೂ ಊಟದ ವ್ಯವಸ್ಥೆ ಮಾಡ್ದಂಗೆ ಇವತ್ತು ಬಿರಿಯಾನಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರಿಗೂ ಹಂಚಿದ್ದೀವಿ ಹಾಗೂ ಅಕ್ಕಿ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರಾಗಿರುವಂಥವರು ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ಎನ್.ಎ. ಹ್ಯಾರಿಸ್ ಸಾಹೇಬ್ರವ್ರ ಕಾನ್ಸೆಪ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಎನ್.ಎ. ಹ್ಯಾರಿಸ್ ಸಾಹೇಬರು ಇವತ್ತು ಈ ಕ್ಷೇತ್ರಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಮನೆಯಲ್ಲೂ ವಿದ್ಯಾವಂತರಾಗಿರ್ಬೇಕಂತ ಹೇಳಿ ಅವರು ಸತತವಾಗಿ ಸುಮಾರು 18 ವರ್ಷಗಳ ಕಾಲ ಈ ಕ್ಷೇತ್ರಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ಇವತ್ತು ನಮ್ಮ ಶಾಸಕರು ಬರಬೇಕಾಗಿತ್ತು. ಅವರಿಗೆ ಕಾರ್ಯಕ್ರಮಗಳು ಬೇರೆ ಕಡೆ ಮಂಗಳೂರು ಕಡೆ ಏನು ಇರೋದ್ರಿಂದ ಅವ್ರು ಬರೋದು ತಡವಾಗುತ್ತೆ. ಅದರಿಂದ ನಾವೆಲ್ಲರೂ ಸೇರಿ ಶಾಸಕರ ಒಂದು ಅನುಮತಿಯ ಮೇರೆಗೆ ಇಡೀ ನಮ್ಮ ದಲಿತ್ ಟೈಗರ್ ಸಂಘಟನೆಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲೆ ಅರ್ಪಣೆ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಅಂತ ಹೇಳ್ತೀವಿ. ಓಕೆ, ತಮ್ಮ ಹೆಸರು? ನನ್ನ ಹೆಸರು ಅರುಣ್ ಅಂತ ಹೇಳಿ, ದಲಿತ್ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷ.